ಒಂದು ಕಡೆಯಿಂದ ಮಳೆಯಿಂದ ಇನ್ನೊಂದು ಕಡೆಯಿಂದ ಫ್ಲಡ್ ಬಂದು ಸುಮಾರು ನಿಮ್ಮ ರಿಪೋರ್ಟ್ಸ್ ಪ್ರಕಾರ 84,000ಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ತುಂಬಲಾದಂಥ ನಷ್ಟ ಆಗಿದೆ. ಇವತ್ತು ಅಷ್ಟಾದ್ರೂ ಸರ್ಕಾರ ಕುಂಭಕರ್ಣ ರೀತಿಯಲ್ಲಿ ಜಾರಿ. ರೈತರಿಗೆ ಇಷ್ಟು ತೊಂದರೆ ಆದ್ರೂ ಇದುವರೆಗೂ ಬಂದು ಸರಿಯಾದಂಥ ಒಂದು ವಿಸಿಟೂ ಮಾಡಲಿಲ್ಲ, ಸರಿಯಾದಂಥ ಪರಿಶೀಲನೆ ಮಾಡಲಿಲ್ಲ, ಯಾವ ರೈತರಿಗೆ ಸ್ವಾತಂತ್ರ್ಯನೂ ಹೇಳಲಿಲ್ಲ. ಬಂದು ವಿಮಾನದಲ್ಲಿ ಸರ್ವೆ ಮಾಡಿ ಹೋಗ್ಬಿಟ್ರು. ಹೋದ್ಮೇಲೆ ಈ ಕಡೆ ತಿರುಗಿನೂ ನೋಡಲಿಲ್ಲ. ಇವತ್ತು ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡೋದೇನಪ್ಪ ಅಂದರೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ಅಧಿಕಾರಿಗಳನ್ನು ತಂದಂಥ ಜನರ ರೈತರ ಬಲಿ ಕೊಡಂಥ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗಬಾರ್ದು. ಯಾದಗಿರಿ ಜಿಲ್ಲೆಗೆ ಬಹಳಷ್ಟು ನಷ್ಟ ಆಗಿದೆ. ಆ ನಷ್ಟ ಭರಿಸಂಥ ಕೆಲಸವನ್ನು ಮಾಡಿರಿ. ತಕ್ಷಣ ಪರಿಹಾರ ಹಾಕಂಥ ಕೆಲಸವನ್ನು ತಾವು ಮಾಡಿರಿ. ಇವತ್ತು ಪರಿಹಾರ ಘೋಷಣೆ ಮಾಡಿದ್ರು ಅದು ಕನ್ಫ್ಯೂಷನ್ ಘೋಷಣೆ ಮಾಡಿದ್ರು. ಹೆಕ್ಟರ್ಗೆ ಎಷ್ಟು ಕೊಡ್ತೀವಿ ಅನ್ನೋದು ಸರಿಯಾದಂಥ ಮಾಹಿತಿ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ಏರ್ಪೋರ್ಟ್ನಲ್ಲಿ ಇನ್ನೊಂದು ಕಡೆ ಸಭೆ ಮಾಡಿ ಸರಿಯಾದಂಥ ರೈತರಿಗೆ ತಿಳುವಳಿಕೆನೂ ಹೇಳಲಿಲ್ಲ. ಇವತ್ತು ಯಡಿಯೂರಪ್ಪ ಸಾಹೇಬರಿದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ, ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ತಕ್ಷಣ ಸರ್ವೆ ಮಾಡಿದ ತಕ್ಷಣವೇ ಎಲ್ಲ ರೈತರಿಗೂ 5 ಎಕರೆವರೆಗೂ ಎಲ್ಲ ರೈತರಿಗೂ 49,950 ರೂಪಾಯಿವರೆಗೂ ಪ್ರತಿಯೊಬ್ಬ ರೈತರಿಗೂ ಬರೋಂಥ ಕೆಲಸ ಆಗಿದೆ. ಮನೆ ಗಂಡ ಹೆಂಡತಿ ಮಗ ಇದ್ದರೂ ಅವ್ರ ಮೂವರಿಗೂ ಬರೋಂಥ ಕೆಲಸ, ದುಡ್ಡು ಬರೋಂಥ ಕೆಲಸವನ್ನು ಆಗಿದೆ. ಸುಮಾರು ಕೋಟ್ಯಾಂಗಟ್ಟಲೆ ಅನ್ನೋದು ಅವತ್ತು ಪರಿಹಾರ ಕೊಡಿಸೋ ಕೆಲಸವನ್ನು ಮಾಡಿದೆ. ಆದರೆ ಇವತ್ತಿನ ಸರ್ಕಾರ ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯ ಸಾಹೇಬರು ಏನೋ ಹೇಳ್ತಿರ್ಬೇಕು, ಇಲ್ಲ ಮಹಿಳೆಯರಿಗೆ 2,000 ಆಗ್ತೀವಲ್ಲಪ್ಪ, ಅದರಲ್ಲಿ 1,000 ಪರಿಹಾರಕ್ಕೆ ಹೋಗುವಂತ ಏನಾರು ಹೇಳ್ತಾರೆ ಏನೋ, ಅದನ್ನು ಕಾದು ನೋಡ್ಬೇಕಾಗಿದೆ. ಹಿಂಗಿದ್ರು ಮಹಿಳೆಯರಿಗೆ 2,000 ರೂಪಾಯಿ ಆಗ್ತಿದ್ವಿ, ಅದ್ರಾಗೆ 1,000 ರೂಪಾಯಿ ಪರಿಹಾರ ತೊಗೊಂಡ್ಬಿಟ್ರೆ ಅಂತಾರೆ ಏನೋ. ಆ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದ್ದಾರೆ. ತಮ್ಮ ಕುರ್ಚಿ ಉಳಿಸುವಂಥ ಕೆಲಸವನ್ನು ಅವರವರು ಮಾಡ್ತಿದ್ದಾರೆ. ಜನರ ಕಷ್ಟ ನೋಡೋಕ್ಕೆ ಯಾರು ತಯಾರಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ತೇವೆ, ದಯವಿಟ್ಟು ತಕ್ಷಣ ಅನುದಾನ ಬಿಡುಗಡೆ ಮಾಡೋಂಥ ಕೆಲಸವನ್ನು ಮಾಡಿರಿ. ರೈತರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿರಿ. ರೈತರಿಗೆ ಉಸಿರಾಡಲು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಜನರಿಗೆ ಮೈಂಡ್ ಡೈವರ್ಟ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಹೊರತಾಗಿ ಕೆಲಸ ಮಾಡೋಂಥದ್ದು ಯಾರು ಮಾಡ್ತಿಲ್ಲ. ಇವತ್ತು ನಮ್ಮ ತಾಲೂಕು ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ ಹತ್ತಿ ಸುಮಾರು ಅವ್ರು ಕೊಟ್ಟಿರೋಂಥ ಇದರಲ್ಲಿ ಶಾಪುರದಲ್ಲಿ 23,893 ಹೆಕ್ಟರ್ಗೆ ಹತ್ತಿ ಹಾನಿಯಾಗಿದೆ. ವಡಿಗೇರ 18,654 ಹೆಕ್ಟರ್ ಹತ್ತಿ ಸಂಪೂರ್ಣ ಹಾಳಾಗಿದೆ. ಸುರ್ಪುರ್ 7,720 ಹೆಕ್ಟರ್ ಸುರ್ಪುರ್ ಹಾಳಾಗಿದೆ. ಹುಣಸಗಿ 12,000 ಹೆಕ್ಟರ್ ಹತ್ತಿ ಹಾಳಾಗಿದೆ. ಯಾದಗಿರಿ 18,681 ಹೆಕ್ಟರ್ ಹಾಳಾಗಿದೆ. ಗುರುಮಿಟ್ಕಲ್ 9,813 ಹೆಕ್ಟರ್ ಹಾಳಾಗಿದೆ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು ಇದು ಬರೀ ಹತ್ತಿದು 90,702 ಹೆಕ್ಟರ್ ಬೆಳೆ ಹಾನಿ ಆಗಿದೆ ನಮ್ಮ ಹತ್ರ. ಹೆಕ್ಟರ್ ಮತ್ತು ಅದೇ ಥರ ಇವತ್ತು ತೊಗರಿ ತೊಗೊಂಡ್ರೆ ತೊಗರಿ ಶಾಪೂರು 6,731 ಹೆಕ್ಟರು, ವಡಿಗೇರ 610 ಹೆಕ್ಟರು, 10 ಸುರ್ಪೂರು 2,216 ಹೆಕ್ಟರು, ಹುಣಸಗಿ 2,200 ಹೆಕ್ಟರು, ಯಾದಗಿರಿ 2,511 ಹೆಕ್ಟರು, ಗುರುಮಿಟ್ಕಲ್ 5,000
3 ಹೆಕ್ಟರ್, ಟೋಟಲು 19,871 ಹೆಕ್ಟರು ಗುರ್ಮಿಟ್ ಕಲ್ಲು ಅಂದರೆ ಈ ತೊಗರಿದು 19,871 ಹೆಕ್ಟರ್ ಹಾನಿಯಾಗಿದೆ. ಭತ್ತ ಹೊಡಿಗೆರೆಗೆ 2,000 ಎಕರೆ ಹೋಗಿದೆ. ಹುಣಸಿಗೆಯಲ್ಲಿ ಒಂದು 2,000 ಹೆಕ್ಟರ್ ಭತ್ತ ಹೋಗಿದೆ. ಹುಣಸಿಗೆಯಲ್ಲಿ 13 ಹೆಕ್ಟರ್ ಹೋಗಿದೆ. ಯಾದಗಿರಿಯಲ್ಲಿ 3,176 ಹೆಕ್ಟರ್ ಹೋಗಿದೆ. ಗುರ್ಮಿಟ್ ಕಲ್ಲಲ್ಲಿ 100 ಹೆಕ್ಟರ್ ಹೋಗಿದೆ. ಅಂದರೆ ಭತ್ತ ಕಂಪ್ಲೀಟ್ ಈ ಫ್ಲಡ್ ನದಿ, ಈ ಭೀಮಾ ನದಿ ನೀರು ನಿಂತು ಈ ಭಾಗ ಎಲ್ಲ ಸಂಪೂರ್ಣ ಹೋಗಿದೆ. ಅದೇ ಥರ ಇವತ್ತು ನೀವೆಲ್ಲ ಕಲ್ತು ನೀವು ತೊಗೊಂಡ್ಬಿಟ್ರೆ 1,18,003 ಹೆಕ್ಟರ್ ಬೆಳೆ ನಾಶ ಆಗಿದೆ. ಅಂದರೆ 1,18,000 ಅಂದರೆ ಸುಮಾರು ನೀವು ಎಕರೆಯಲ್ಲಿ ತೊಗೊಂಡ್ರೆ 3.5-4 ಲಕ್ಷ, 3.5 ಲಕ್ಷಕ್ಕಿಂತ ಹೆಚ್ಚಿನ ಎಕರೆ ನೀರಾವರಿ ಇರುವಂಥ ಈ ಒಂದು ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ₹1 ಗ್ರಾಂಟ್ ನೀವು ಅಂದರೆ ಬೆಳೆ ಪರಿಹಾರ ನೀವು ಬಿಡುಗಡೆ ಮಾಡಂಗಿಲ್ಲ ಅಂತಂದರೆ ಇದು ಯಾವ ಲೆಕ್ಕ? ಎಷ್ಟೋ ರೈತರು ನಮ್ಗೆ ಹೇಳ್ತಿದ್ರು, ಸಾಹೇಬ್ರೆ ವಿಷ ಕುಡಿಯೋಕ್ಕೂ ನಮಗೆ ದುಡ್ಡು ಇರಲಾರಂಥ ಪರಿಸ್ಥಿತಿ ಬಂದಿದೆ. ವಿಷ ಕುಡಿಬೇಕಾದ್ರೆ ನಾವು ಲೋನ್ ಮಾಡೋಂಥ ಪರಿಸ್ಥಿತಿ ಬಂದಿದೆ, ಸಾಲ ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇಷ್ಟೊಂದು ಬಂಡತನಕ್ಕೆ ಬೀಳಕ್ಕೆ ಹೋಗ್ಬಾರ್ದು. ಲೆಕ್ಕ ಏನು ಉದ್ದೇಶಕ್ಕೆ ಈಗ ಏನಾದರೂ ನೀವು ಕೇಳಿಬಿಟ್ರೆ ಒಂದು ಸಿಂಪಲ್ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅರೆ NDRF ಫಂಡಲ್ಲಿ ನಿಮ್ಗೆ ಬಂದಂತ ನೀವು ಎಷ್ಟು ಖರ್ಚು ಮಾಡಿದ್ರೆ ತೋರ್ಸಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಿಮ್ಗೆ ಬಂದು 4 DC ಅಕೌಂಟ್ನಾಗ ಇದ್ದೇ ಇರ್ತದೆ. ಆ DC ಅಕೌಂಟ್ ಇದ್ದು ನೀವು ಎಷ್ಟು ಖರ್ಚು ಮಾಡಿದ್ರಿ, ಯಾವ ನರಮ್ಸ್ ಪ್ರಕಾರ ಏನಾದರೂ ಕೊಟ್ರೆ ಏನು ಮಾಡಿದ್ರಿ, ಒಂದು ಲೆಕ್ಕ ಕೊಡ್ರಿ. ಇಲ್ಲ ದೊಡ್ಡ ಮನಸ್ಸು ಮಾಡಿ ಸರ್ವಪಕ್ಷ ನಿಯೋಗಕ್ಕೆ ಕರ್ಕೊಂಡು ಹೋಗೋದಂತ ನಾವು ಮಾಡ್ರಿ. ಯಾವುದನ್ನು ಮಾಡಲಾದ ಸುಮ್ಮನೆ ನಮ್ಮ ಮೇಲೆ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋದ್ರಿಂದ ರೈತರಿಗೆ ಒಳ್ಳೇದಾಗಲ್ಲ. ದಯವಿಟ್ಟು ನಾವು ಅಧಿಕಾರದಾಗಿದ್ದಾಗ ನಾವು ಮಾಡಿದ್ದೇವೆ, ಅನುದಾನ ಕೊಟ್ಟಿದ್ದೇವೆ, ಪರಿಹಾರ ಕೊಟ್ಟಿದ್ದೇವೆ ಅಂತ ಇವತ್ತು ಧೈರ್ಯದಿಂದ ಕೇಳ್ತಿದ್ದೇವೆ. ಇವತ್ತು ನಿಮಗೆ ಜನರ ಅಧಿಕಾರದ ಪುರುಷರ ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಪರಿಹಾರ ಇಮಿಡಿಯೇಟ್ಲಿ ಅವ್ರ ರೈತರ ಅಕೌಂಟಿಗೆ ಮುಟ್ಟಂತ ಕೆಲಸವನ್ನು ಮಾಡಬೇಕು. ಸುಮ್ಮನೆ ಈಗ ಜಾತಿ ಗಣತಿ ಇದ್ರಾಗ ತಂದು ಮತ್ತೆ ಇವು ಎಲ್ಲ ತಂದು ರೈತರನ್ನ ಕೊಲೆ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಇವತ್ತು ರೂಪುರೇಷಿಸ್ಕೊಂಡು ನಿರ್ಣಯ ಮಾಡಿ. ಇಲ್ಲಿ ಬಂದು ಜಿಲ್ಲಾ ಪಂಚಾಯತ್ ರೋಡ್ಗಳು ಭಾಳ ಕೆಟ್ಟಿದ್ದಾವೆ. ನಿಮ್ಮ ತಂದೆಯವರು 8-9 ಸರಿ ಗೆದ್ದಂಥ ಕ್ಷೇತ್ರದಲ್ಲೇ ಬಹಳಷ್ಟು ರೋಡ್ ಕೆಟ್ಟಿದ್ದಾವೆ. ಅದ್ರ ಬಗ್ಗೆ ನಿಮ್ಗೆ ಗಮನ ಇದೆಯಾ? ನಿಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಫ್ಲಡ್ ಬಂದು ನೀರು ನಿಂತು ಮಳೆ ಹೆಚ್ಚಾಗಿ ಜಿಲ್ಲಾ ಪಂಚಾಯತ್ ರಸ್ತೆಗಳು ಹಾಳಾಗಿದ್ದಾವೆ. ಎಷ್ಟು ಕಿಲೋಮೀಟರ್ ಹಾಳಾಗಿದೆ ಅನ್ನೋದು ನಿಮ್ಗೆ ಗಮನಕ್ಕಿದೆಯಾ? ಎಷ್ಟು ಬ್ರಿಡ್ಜ್ ಕಿತ್ಕೊಂಡು ನಮ್ಗೆ ಗೊತ್ತಿದೆ. ಸ್ವಲ್ಪ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಮಾತಾಡ್ರಿ. ಈ ಹೈಲೈಟ್ ಆಗಂತ ವಿಷಯವನ್ನು ಬಿಟ್ಟು ಈಗ RSS ಸಂಘಟನೆ ಬಗ್ಗೆ ಮಾತಾಡಿಬಿಟ್ರೆ ನಾನು ಹೈಲೈಟ್ ಆಗ್ತೀನಿ, ಪಾಪ್ಯುಲರ್ ಆಗ್ತೀನಿ ಅಂತ ಹೇಳೋ ಒಂದೇ ಒಂದು ಪಾಪ್ಯುಲರ್ ವಿಷಯಕ್ಕೋಸ್ಕರ ಆ ಥರ ಒಂದು ಲೆಟರ್ ಬರೆಯೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಭಾಳ ಜನ ಪ್ರಯತ್ನ ಪಟ್ಟರು RSS ಸಂಘಟನೆ ಬ್ಯಾನ್ ಮಾಡಬಹುದು, ಅದು ಮಾಡೋಣಂತ ಯಾರ ಕೈದಿಂದ ಆಗಿಲ್ಲ, ಆಗನೂ ಆಗಂಗಿಲ್ಲ. ಅದನ್ನೆಲ್ಲ ಬಿಟ್ಬಿಡ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ನಾಗ ನಮ್ಮ 2 ಜಿಲ್ಲೆಯಲ್ಲಿ, ಅವಳಿ ಜಿಲ್ಲೆಯಲ್ಲಿ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಿಂದ ಎಷ್ಟು ಹಾನಿ ಆಗಿದೆ, ಅದಕ್ಕೆ ಏನು ಕ್ರಮ ಕೈಗೊಂಡಿರೋದ್ರ ಬಗ್ಗೆ ತಾವು ದಯವಿಟ್ಟು ನನ್ನ ಸ್ನೇಹಿತರು ನನಗೆ ಮಾಹಿತಿ ಕೊಡಬೇಕಂತ ಅವ್ರನ್ನ ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾರೆ. ಇದು ರಾಜಕೀಯೇತರವಾಗಿ RSS ಒಂದು ಮಹಾ ಸಂಘಟನೆ. ಯಾವತ್ತು ಫ್ಲಡ್ ಬಂದಂಥ ಸಂದರ್ಭದಲ್ಲಿ, ಭೂಕಂಪ ಆದಂಥ ಸಂದರ್ಭದಲ್ಲಿ, ಏನಾದರೂ ಅನಾಹುತ ಆದಂಥ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗೂ ತುರ್ತಿಗೆ ಒಳಗಾದಂಥ ಸಂದರ್ಭದಲ್ಲಿ ಫಸ್ಟ್ ಬಂದಿರೋದೇ RSSನ ಕಾರ್ಯಕರ್ತರು. ಅದರಲ್ಲಿ ಜಾತಿ ಇಲ್ಲ, ಅದರಲ್ಲಿ ಪಕ್ಷ ಇಲ್ಲ, ಅವರೆಲ್ಲರೂ ಬಂದು ನಿಂತು ಕೆಲಸ ಮಾಡ್ತಾರೆ. ಇವತ್ತು 100 ವರ್ಷ ಆದಾದ್ಮೇಲೆ ಭಾಳ ಹೆಮ್ಮೆಯಿಂದ ಎಲ್ಲರೂ ಭಾಗವಹಿಸುವಂಥ ಒಂದು ಕೆಲಸವನ್ನು ಮಾಡಕತ್ತಿದ್ದಾರೆ. ಇವರು ಅದು ತಡೆಯೋದು ಆಗ್ಲಾರ್ದಕ್ಕೋಸ್ಕರ ಈ ಥರ ತಮ್ಮ ತಪ್ಪನ್ನು ಮುಚ್ಕೋಬೇಕಂತ ಈ ಥರ ಒಂದು ಲೆಟ್ರ್ ಕೊಟ್ಬಿಟ್ರೆ ನಾವು ಒಬ್ಬ ಹೀರೋ ಆಗ್ತೀನಿ ಅನ್ನೋದು ಒಂದು ಆ ಮನೋಭಾವನೆಯಲ್ಲಿ ಅವ್ರು ಹೊರಟಿದ್ದಾರೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಂಗಿಲ್ಲ. ಎಲ್ಲಾದರೂ ನೀವು RSS ಸಂಘಟನೆಯಿಂದ ಯಾರ್ಯಾರು ತೊಂದರೆ ಆಗಿದೆ ಕೇಳಿದ್ರೆ ಹೆಲ್ಪ್ ಆಗಿದೆ ಬಂದದ್ದು ಹೊರತಾಗಿ ತೊಂದರೆ ಆಗಿದೆ ಯಾರಿಗೂ ಮಾಡೋಂಥ ಕೆಲಸನ ಅವ್ರು ಯಾವತ್ತೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಅದ್ರ ಬದಲು ಇವ್ರು ಏನಂತಂದ್ರೆ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಫ್ಲಡ್ಡಿನ ವಿಷಯ ಮುಚ್ಚೋಗಿರುತ್ತಲ್ಲ. ಅದಕ್ಕೆ ಒಂದು ಯಾವುದರಿಂದ ಸಂದರ್ಭ ಬಂದಾಗ ನಾವೇನು ಮಾಡಿಬಿಡ್ತೀವಿ, ಇದನ್ನು ನಾವು ಸ್ವಲ್ಪ ದಡ್ಡರಿದ್ದೀವಿ,
ಅವ್ರು ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಬೆನ್ನತ್ತಿ ಬಿಡ್ತೀವಿ. ಈ ಮೇನ್ ವಿಷಯನ ಅವರು ಡೈವರ್ಟ್ ಮಾಡೋಕ್ಕೋಸ್ಕರನೇ ನನ್ನ ಸ್ನೇಹಿತರು ಪ್ರಿಯಾಂಕ್ ಖರ್ಗೆ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೊರತಾಗಿ ಅವ್ರು ಭಾಳ ಹುಷಾರಿದ್ದಾರೆ, ಭಾಳ ಆ್ಯಕ್ಟಿವ್ ಇದ್ದಾರೆ. ಅವ್ರಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟರು, ಏನು ಪರಿಹಾರ ಕೊಟ್ಟರು, ಯಾವ್ದು ಮಾಡ್ತಾರೆ, ಜನರು ನನಗೆ ಕೇಳೋಕ್ಕಿಂತ ಮೊದಲು ಇದನ್ನು ಕೊಟ್ಬಿಟ್ನೆ ಅಂದ್ರೆ ನನ್ನ ವಿಷಯ ಮರೆತು ಆ ವಿಷಯ ತುಂಬ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ತಾವು ಬಚಾವ್ ಹಾಕಿ ಈ ಥರ ಸ್ಟೇಟ್ಮೆಂಟ್. ಮುಂಚೆ ನಾನು DSS ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು. ಸಾಗರ್ ಬಣದವರು, EG ಸಾಗರ್ ಸರ್ ಏನಾರಲ್ಲ ಅವ್ರು ಬಣದವರು, ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಬಣದವರು, ಚಂದ್ರಶೇಖರ ಹಸ್ನಾಪುರ್ ಅವರು, ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ. ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೀನಿ, ನಾವು ಸಂಘ ಪರಿವಾರದಿಂದ ಬಂದಿದ್ದೀವಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರದಿಂದ ಬಂದಿದ್ವಿ ಅಂತ ನಾವು ಹೇಳ್ತಿರ್ತೇವೆ. ಓಲಿ ಆ ಥರ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಕಡೆ ಹೇಳ್ತಿರ್ತಾರೆ, ನೀವು ಯಾವ ಥರ ದಲಿತ ಸಂಘಟನೆ ಪರಿಯಿಂದ ಬಂದಿದ್ದೀರಾ, ಯಾವ ಸಂಘಟನೆಯಲ್ಲಿ ನೀವು ಯಾವ ಥರ ಭಾಗವಹಿಸಿದ್ದೀರಾ ಹೇಳ್ರಿ. ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಹಾಡಾಡಿದ್ವಿ, ಕಟ್ಟೆ ಕಟ್ಟುತ್ತೇವ ಅಂತ ಹಾಡನ್ನು ಆಡಿದ್ವಿ ಒಂದು ರೀತಿಗೆ. ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂಥ ಕೆಲಸನೂ ನಾವು ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು RSS ಎಲ್ಲರನ್ನೂ ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ, ಎಲ್ಲ ಒಳ್ಳೆಯ ರೀತಿಯಿಂದ ಎಲ್ಲರೂ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ, ಎಲ್ಲರಿಗೂ ಒಂದು ಒಳ್ಳೆಯ ವೇಳೆಯನ್ನು ಕೊಡ್ತಿರೋಕ್ಕೋಸ್ಕರ ಇವತ್ತು ಸಂಘದ ಅಭಿಮಾನಿಯಾಗಿದೆ. ನೀವು ಓಲಿ, ನೀವು RSS ವಿರೋಧಿ ಅದಿರಿ, ಪ್ರಿಯಾಂಕ್ ಖರ್ಗೆ ಅವರೇ ವಿರೋಧಿ ಇರ್ರಿ, ಓಲಿ ದಲಿತ ಸಂಘರ್ಷ ಸಮಿತಿ ಪರ ನೀವು ಯಾವತ್ತೂ ಒಂದು ಸಭೆಗೆ ಅಟೆಂಡ್ ಆಗಿದ್ರಾ, ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರಾ? ಇಲ್ಲ. ಸುಮ್ಮನೆ ಹೇಳಿಕೆ ಕೊಡೋದು ಭಾಳ ಈಸಿ ಅದ, ಆ ಥರ ಕೊಡಕ್ಕೆ ಹೋಗ್ಬಾರ್ರಿ. ಸಂಘ ಇವತ್ತು ನೀವು ನಾವು ಹುಟ್ಟಕ್ಕಿಂತ ಮುಂಚೆಯಿಂದ ಬಂದರೆ 100 ವರ್ಷ ಆಗ್ತದೆ, ಖುಷಿ ಪಡೋಂಥ ಕೆಲಸ ಮಾಡಿರಿ. ಅದನ್ನು ಬಿಟ್ಟು ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನಾನು ನೋಡಿದ್ವಿ. ಆ ಬಜೆಟ್ ಮೇಲೆ ನಾವು ಪೇಮೆಂಟ್ ಮೇಲೆ ಎಷ್ಟು ನಮ್ಗೆ ಯಜಮಾನ್ರಿಗೆ ಸಂಬಳ ಬರ್ತದೆ ಅಷ್ಟು ಮೇಲೆ ಮಾಡೋ ಮನೇಲಿ ಇರ್ತದೆ. ಅದನ್ನು ಬಿಟ್ಟು ಇವ್ರು ಏನಪ್ಪ ಅಂತಂದ್ರೆ ತಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಹೋಗಿ ಇವತ್ತು ಎಲ್ಲರಿಗೆ ತೊಂದರೆ ಕೊಡೋದು ಕೆಲಸ ಆಗಲಿ. ಈ ಮಹಿಳೆಯರಿಗೇನು ಕೊಡ್ತದಲ್ಲ ಅನುದಾನ 2000 ತಿಂಗಳ ಕೊಡ್ತಿದಾರ, 4 ತಿಂಗಳಿಗೆ 5 ತಿಂಗಳು ಕೊಡ್ತಾರೆ. ಅಕ್ಕಿ ಯಾರಿಗೆ ಅಕ್ಕಿ ಮುಟ್ಟಕತ್ತವ್ರಿ? ಅದ್ರಾಗ ವಿಶೇಷ ನಮ್ಮ ಯಾದಗಿರಿ ಜಿಲ್ಲೆಗಂತೂ ಅಕ್ಕಿಗಳು ಯಾರಿಗೂ ಮುಟ್ಟಾಗಲ್ಲ. ಅಕ್ಕಿ ಲೂಟಿಕೋರಿಗೆ ಮುಟ್ಟಕತ್ತ, ಹೊರತಾಗಿ ನಮ್ಮ ಯಾದಗಿರಿ ಜಿಲ್ಲೆ ಅಕ್ಕಿ ವಿದೇಶಕ್ಕೆ ಹೋಗಂತ ಕೆಲಸ ಹಾಕತ್ತದ. ಇಲ್ಲಿಂದ ಬಂದು ಡೂಪ್ಲಿಕೇಟ್ ನಿರ್ಮಾಣ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗಂತ ಕೆಲಸ ಹಾಕತ್ತಾವ. ರೈತರ ಮನೆಗೆ ಯಾರು ಹೋಗಂತ ಒಬ್ಬರು ಸಚಿವರು ಹೇಳಿಕೆ ಕೊಡ್ತಾರ, ಹಿಂಗಾದ್ರೆ ಕಳ್ಳರು ಕಾಟರ್ಗೆ ಹೋಗ್ತಾ, ಹೊರತಾಗಿ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ದುಡ್ಡು ಹಾಕ್ಬೇಕಂತ ಹೇಳೋಂಥ ಕೆಲಸ ಮಾಡ್ತಾರೆ ಅಧಿಕಾರದಾಗಿದ್ದವರು. ನಿಮ್ಗೆ ಎಷ್ಟು ಪ್ರೂಫ್ಗಳು ಕೊಡ್ಲಿ? ಯಾರು ಅಕ್ಕಿ ಕಳುವು ಮಾಡ್ತಾ ಅವ್ರು ಕೂಡ ಹೈಯರ್ ಆಫೀಸ್ಗಳು ಎಲ್ಲರೂ ಇದ್ದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ನಿಂತು ಅವ್ರು ಕೂಡ ಫೋಟೋ ತೆಗಿಸ್ಕೊಂಡು ಅವ್ರಿಗೆ ಬೆನ್ನಾಗ ನಿಂತಾರ. ಇಷ್ಟೆಲ್ಲ ಸಾಕಷ್ಟು ಉದಾಹರಣೆಗಳಿದಾವ. ಲೂಟಿ ಹೊಡೆದ್ ಬಿಟ್ರೆ ಬೇರೆ ಏನು ಮಾಡ್ತಲ್ಲ ನಮ್ಮ ಜಿಲ್ಲೆಯಲ್ಲಿ. ಅವರಿಗೆ ಮೇಲೆ ನಾವು ಮಾಡ್ತೀವಿ ಸುಮ್ಮನೆ ಇರು ಅಂತೇಳಿ ಏನೋ ಅವರಿಗೆ ಭರವಸೆ ಕೊಟ್ಟೋಸ್ಕರ ಸೈಲೆಂಟ್ ಆಗಿ ಅವರೆಲ್ಲ ವಾಚ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಇಂಥದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಉಳಿಯಕ್ಕೆ ಏನೇನು ಪ್ಲಾನ್ ಬೇಕೋ ಅವ್ರು ನಡೆಸಿದ್ದಾರೆ. ಅವ್ರು ಏನೇನು ತಮ್ಮ ಸೀಟಿಗೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದವನ್ನೇ ನಾವು ಅಗ್ರಿಮೆಂಟ್ ಮಾಡಿದಾಗ ಇಲ್ಲ ಇಷ್ಟು ಬಿಟ್ಟು ಕೊಡ್ಬೇಕಂತ ಮಾತು ಕೊಟ್ಟಾಗ ತಾನು ಉಳಿಯಕ್ಕೆ ಏನು ಪ್ರಯತ್ನ ಮಾಡೋಕೆ ಎಲ್ಲ ಮಾಡ್ತೇವೆ. ಮುಖ್ಯಮಂತ್ರಿ ಸ್ಥಾನ ಗೊತ್ತದ ಸಿದ್ದರಾಮಯ್ಯ ಸಾಹೇಬ್ರು, ಇದು ಈಗ ಇಳಿದಂದ್ರೆ ಫ್ಯೂಚರ್ ನನ್ನ ಮುಖ್ಯಮಂತ್ರಿ ಬೇರೆ ಏನಿಲ್ಲ ಅನ್ನೋದು ಅವ್ರಿಗೆ ಉಳಿಸಕ್ಕೆ ಅವ್ರು ನೋಡ್ತಿದ್ದಾರೆ. DK ಶಿವಕುಮಾರ್ ಅವರು ತಾವು ಹೆಂಗೆ ಆಗ್ಬೇಕನ್ನೋ ಅವ್ರು ಪ್ಲಾನ್ ಹಾಕಿದ್ದಾರೆ. ಅವ್ರ ಪಕ್ಷದವರು ಅವ್ರು ತೀರ್ಮಾನ ಮಾಡ್ತಾರೆ. ಅವರು ತಮ್ಮ ಸೀಟಿನ ತಮ್ಮ ಅಧಿಕಾರ ಆಶೆಗೆ ಇಡೀ ಕರ್ನಾಟಕ ಬಲಿ ಕೊಡೋಂಥ ಕೆಲಸ ಮಾಡಾಕತ್ತಾರೆ. ಅವತ್ತಿಗೂ ಒಂದು ರಸ್ತೆಗಳು ಸರಿ ಇಲ್ಲ, ಯಾದಗಿರಿಯಲ್ಲಿ ಒಂದು ರಸ್ತೆಗಳು ಸರಿ ಇಲ್ಲ, ಎಲ್ಲ ಕಡೆ ಡೆವಲಪ್ಮೆಂಟ್ ನಿಂತು ಹೋಗ್ಬಿಟ್ಟಿದೆ. ಅವ್ರು ಹಿಂಗೆ ಮಾಡಿ ಇನ್ನೊಂದು 2 ವರ್ಷ ಹೋಗ್ಬೇಕು, ಕೋಮಾ ಸ್ಥಿತಿಯಲ್ಲೇ ಮುಂದುವರಿಬೇಕಂತಿದೆ. ಅಲ್ಲ ಅವ್ಯವಹಾರ ನಡೆದಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಸುರ್ಪುರ್ನಲ್ಲಂತೂ ಲೆಕ್ಕ ತಪ್ಪಿ ನಡೆದಿದೆ. ಹಗಲು ರಾತ್ರಿ ಅನ್ನೋದೇ ಕುಸಿಗಿಂದ ಮರಳಿಂದಂತೆ ನಡೆಸಿದ್ದಾರೆ. ಒಂದು ರಾಯಿಟಿ ತಗೊಂತಾರೆ, ಆ ರಾಯಿಟಿ ಮೇಲೆ 10 ರೋಡ್ ಉಸುಗು ಹೊಡಿತಿದ್ದಾರೆ. ಎಷ್ಟೋ ಲಾರಿಗಳಿಗೆ ನಂಬರ್ ಪ್ಲೇಟ್ಸೇ ಇಲ್ಲ. ನಂಬರ್ ಪ್ಲೇಟ್ ಇಲ್ಲದ ಲೋಡ್ಗಳು ಹೊಡಿತಿದ್ದಾರೆ. ಒಂದೇ ರಾಯಿಟಿ ತಗೋದು 10 ಲಾರಿಗಳು ಒಂದೇ ನಂಬರ್ ಪ್ಲೇಟ್ ಮೇಲೆ ಹೊಡೆಯುವಂಥದ್ದು ಇದ್ದಾವೆ. ಯಾರೋ ನನಗೆ ತಿಳಿದ ಪ್ರಕಾರ ಕೆಲವು ಮಿನಿ ಲಾರಿಗಳು ಬಂದು ಶಾಪೂರು, ಸುರ್ಪುರ್, ಯಾದಗಿರಿ ನೋಡ್ತಿರ್ಬೇಕು. ಹೈಯರ್ ಆಫೀಸರೇ ಅದನ್ನ ಹೋಲ್ಸೇಲ್ ಆಗಿ ಅವರೊಬ್ಬ ಹೈಯರ್ ಅಧಿಕಾರಿ, ಒಬ್ಬ ಮಹಾನ್ ಅಧಿಕಾರಿಯ ಒಬ್ಬ ಸ್ನೇಹಿತನೇ ಅವೆಲ್ಲ ಲಾರಿಗಳನ್ನ ಓಡಿಸಂತ ಕೆಲಸ ಮಾಡ್ತದಂತ ನಾನು ಕೇಳ್ಪಟ್ಟಿದ್ದೇನೆ. ಹೀಗಾಗಿ ನಾನು ಸರ್ಕಾರಕ್ಕೆ
106 ಕೋಟಿ ನಷ್ಟ ಆಗ್ತದೆ. ಅದಕ್ಕೋಸ್ಕರ ಇವತ್ತು SP ಅವರಿಗೆ ಸಾಕಷ್ಟು ಸರಿ ಮಾತಾಡಿದ್ದೇನೆ, DC ಅವರಿಗೆ ಮಾತಾಡಿದ್ದೇನೆ. ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡೋದಿಷ್ಟೇ, ತಕ್ಷಣ ನೀವು ಇದನ್ನು ಸ್ಟಾಪ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಲಾರಿಗಳು ಉಸಿರಿನ ಲಾರಿ ಸಿಗ್ತಾವ ಅಲ್ಲೇ ನಿಂದಿರಿಸಿ ಅವಾಗ ಬಿಟ್ಟು ನೀವು ಮೀಡಿಯಾದವ್ರಿಗೆ ಕರೆಸಿ FIR ಹಾಕ್ಸೋಂಥ ಕೆಲಸ ನಾವು ಮಾಡ್ತೀವಿ. ಯಾಕಂತಂದ್ರೆ ಯಾರೇ ಒಬ್ಬ ಸಂಘಟನೆದವ್ರು ಹೋಗಿ ಉಸಿರಿನ ಲಾರಿ ನಿಂದಿರಿಸಿದ್ರೆ ಅವ್ರ ಮೇಲೆ ಕಳುವಿನ ಕೇಸ್ ಹಾಕ್ತಾರೆ, ಡಕಾಯಿತ್ ಕೇಸ್ ಹಾಕ್ತಾರೆ, ಜನರಿಗೆ ತೊಂದರೆ ಕೊಡೋಂಥ ಕೆಲಸವನ್ನು ನನ್ನ ಮತಕ್ಷೇತ್ರದಲ್ಲಿ ಸ್ಪೆಷಲ್ ಆಗಿ ಜಾಸ್ತಿ ಮಾಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳು ಅದರ ಶಾಮೀಲಾಗಿ ಉಸುಗಿನ ಬಿಸ್ನೆಸ್ ಭಾಳ ಜೋರಾಗಿ ನಡೆಸಿದ್ದಾರೆ. ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ SP ಅವ್ರಿಗೆ ಒಂದು ಮೆಮೊರಂಡಮ್ ಕೊಡ್ತೇನೆ, ತಕ್ಷಣ ನೀವು ಇವತ್ತಿಂದ ಉಸುಗಿಂದು ಇಲ್ಲೀಗಲ್ ಉಸುಗು ಹೊಡೆಯೋದು ನೀವು ನಿಂದಿರಿಸಲಿಲ್ಲಪ್ಪ ಅಂತಂದರೆ ನಾನು ಮತ್ತು ನೀವು ಆಮೇಲೆ ಕಾನೂನು ಕೈ ತೊಗೊಂಡ್ರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಎಲ್ಲೆಲ್ಲಿ ಇರ್ತದೆ ನಮ್ಮ ಕಾರ್ಯಕರ್ತರು ಹೇಳಿದ್ವಿ, ನಮ್ಮ ಮುಖಂಡರು ಹೇಳಿದ್ವಿ, ಎಲ್ಲೆಲ್ಲಿ ಇಲ್ಲೀಗಲ್ ಉಸುಗು ನಿಂದಿರಿಸ್ತಾರೆ ಅಲ್ಲಿ ನೀವು ಆ ಉಸುಗಿನ ಗಾಡಿ ನಿಂದಿರಿಸ್ಬೇಕು, ಅವಾಗ ಬಿಡ್ಬೇಕು, ಸೀದಾ ಮಾಧ್ಯಮದವ್ರಿಗೆ ಫೋನ್ ಹಚ್ಬೇಕು. ಯಾಕಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ಮಾಡಂಗಿಲ್ಲ, ಮಾಧ್ಯಮದವ್ರು ಬಂದರೆ ಅದು ಆಗ್ತದೆ ಅನ್ನೋದ್ರ ಲೆಕ್ಕದಲ್ಲಿ ನಿಮ್ಮ ಕಲಿಸಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಬೇಕಾಗ್ತದೆ. ರಾತ್ರಿ ಸುಮಾರು 2 ಗಂಟೆಗೆ ಸಮಯ, ರಾತ್ರಿ 12ರಿಂದ 2 ಗಂಟೆ ನಿಂಗಣ್ಣ ಅಂತೇಳಿ, ನಿಂಗಣ್ಣ ಅಂತ ಸುಲ್ಪುರದಲ್ಲಿ SP ಡ್ಯೂಟಿ ಮಾಡ್ತಾರೆ, DSP ಹತ್ರ ಅವರು SP ಡ್ಯೂಟಿ ಮಾಡ್ತಾರೆ, ಅವ್ನು ಕಾನ್ಸ್ಟೇಬಲ್. ಅವರಿಗೆ ಶಾಸಕರ ಸೋದರರು ತೊಗೊಂಡೋಗಿ ಅವರಿಗೆ ಕಿಡ್ನ್ಯಾಪ್ ಮಾಡಿ ಅವ್ರ ತೋಟದಲ್ಲಿ ಕಟ್ಟಿ ಹಾಕಿ ಹೊಡೆದು, ಪೊಲೀಸರಿಗೆ ಹೊಡೆದು ಅವನ್ನ ಬಹಳ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಬ್ಬ IR ಆಫೀಸರ್ ಹೋಗಿ ದಣಿ ಕೈ ಮುಗಿತೀನಿ ದಣಿ ಬಿಡು ಅಂತೇಳಿ ಹೋಗಿ ಕೈ ಮುಗಿದು ಬಿಡಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾವ ಹಂತಕ್ಕೆ ಸುರ್ಪುರ ಹೋಗಿದೆ. ಒಬ್ಬ ಪೊಲೀಸರಿಗೆ SP ಡ್ಯೂಟಿ ಮಾಡೋನಿಗೆ ಹೊಡೆದು ಕಿಡ್ನಾಪ್ ಮಾಡಿ ಅವ್ರೆಲ್ಲ ತೋಟದಾಗ ಕೂಡ ಹಾಕಿದ್ರೆ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ದಣಿ ಬಿಡ್ರಂತೆ ಬಿಡಿಸ್ಕೊಂಡು ಬರೋಂಥ ಪರಿಸ್ಥಿತಿ ಬಂದಾರಂತ ಅಂತಂದ್ರೆ ಏನ್ರಿದು? ಯಾವ್ದ್ರಲ್ಲಿ ನಾವು ಬದುಕತ್ತೀವಿ? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ ಮೇಲೆ ಬೇರೆಯವ್ರ ಪರಿಸ್ಥಿತಿ ಏನಿದೆ? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ಬೇರೆಯವ್ರ ಪರಿಸ್ಥಿತಿ ಏನಿದೆ? ಅವ್ರು ಕೊಂಡೋಗಿ ಅವ್ನಿಗೆ ಕಟ್ಟಿ ಹಾಕಿ ಹೊಡೆದು ಅದನ್ನು ಹೋಗಿ ಕೆಲವು IR ಆಫೀಸರ್ ಹೋಗಿ ದಣಿ ಕೈ ಮುಗಿದ ದಣಿ ಅಂತ ಬಿಡೋದು ಬಿಡಿಸ್ಕೊಂಡ್ ಬಂದದ್ದು ಕೊಟ್ಟೆಪ್ಪ ಅಂತಂದ್ರ ನಾನು ಉಳ್ಸಂಗಿಲ್ಲ. ನಾನು IR ಆಫೀಸರ್ ಬಂದು ದಣಿ ಬಿಡ್ರಂತ ಕೈ ಕಂಡು ಬಿಡಿಸ್ಕೊಂಡ್ ಬಂದಾಗ ನನಗೆ ಹೆಂಗೆ ಅಂತ. ಅದಕ್ಕೆ ನಾನು SP ಅವರಿಗೆ ಬೇರೆ ರಿಕ್ವೆಸ್ಟ್ ಮಾಡೋದಂದ್ರೆ, ನಾನು ಯಾರ ಹೆಸರು ಅವನ ಆಫೀಸರ್ ಅಂದ್ರೆ ಆ ಪೊಲೀಸ್ ಹೆಸರು ನಾನು ರಿವೀಲ್ ಮಾಡಿದ್ದೀನಿ. ಶಾಸಕರ ತಮ್ಮ ಯಾರಂತ ಅವ್ರ ಹೆಸರು ನಾನು ನಿಮ್ಗೆ ಹೇಳಂಗಿಲ್ಲ. ಅವತ್ತಿನ ದಿವಸ ಅವರು ಆ ಟೈಮು 11 ಗಂಟೆಯಿಂದ 3 ಗಂಟೆವರೆಗೆ ರಾತ್ರಿ 3ನೇ ತಾರೀಕು ನೀವು ಲೊಕೇಶನ್ ಹಾಕಿ ಅವ್ನ ಫೋನ್ ಜೊತೆಗೆ ಯಾರ್ಯಾರು ಇರ್ತಾರ. ಈಗ ಅವನಂತರ ನಿಂಗಣ್ಣ ನೀವು ಏನು ಮಾಡಿದ್ರು ಇದು 2ನೇ ಸರಿ ಓಡಿಸ್ಕೊಳ್ಳೋದು. ಕಂಪ್ಲೇಂಟ್ ಅಂತ ಕೊಡಂಗಿಲ್ಲ ಅವನು, ಯಾಕಂದ್ರೆ ಅವನಿಗೆ ಜೀವ ಭಯ ಇದೆ. ಸರ್ ನಾನು ನೌಕರಿ ಮಾಡ್ಲಿಕ್ಕಂದ್ರೆ ಬದುಕ್ತೀವಿ, ಸತ್ರ ನನ್ನ ಹೆಣ್ಣು ಮಕ್ಕಳ ಜೊತೆಗೆ ನನ್ನೊಂದು ಪರಿಸ್ಥಿತಿ ಪಾಪ ಅವನಿಗಿದೆ. ಪೊಲೀಸರೇ ಈ ಥರ ಆಗಿಬಿಟ್ರೆ ಬೇರೆಯವ್ರ ಗತಿ ಏನು? ಇನ್ನೊಬ್ಬರಂತೆ ಯಾರೇ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಿ ಕಂಪ್ಲೇಂಟ್ ತಗೊಂಡಿಲ್ಲ. ಕಾಂಗ್ರೆಸ್ನ ಒಬ್ಬ ರೌಡಿ ಸೀಟ್ರು ಇದ್ದಾರೆ, ನಾಗರಾಜ್ ಅಂತೇಳಿ. ಆ ರೌಡಿ ಸೀಟ್ರು ಅಷ್ಟೇ ಹೇಳಿದ್ರಷ್ಟೇ ಕಂಪ್ಲೇಂಟ್ ತಗೊಂತಾರೆ. PC ರಾಜಶೇಖರ್ ಅಲ್ಲ, PSI ರಾಜಶೇಖರ್ ಅಂತೇಳಿ ರೌಡಿ ಸೀಟ್ರು ಒಬ್ಬ ನಾಗರಾಜ್ ಅಂತ ರೌಡಿ ಸೀಟ್ರು ಹೇಳಿದ್ರಷ್ಟೇ ಕಂಪ್ಲೇಂಟ್ ತಗೊಂತಾರೆ. ಅದೇ ನಾಗರಾಜು ಒಬ್ರು ಹೊಡೆದು ವಿಡಿಯೋ ಇದ್ರು ಅವ್ರಿಗೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ತಗೊಳ್ಳಿಲ್ಲ ಕಂಪ್ಲೇಂಟ್. ಅವ್ನು ನಾಗರಾಜನ ಹೊಡೆಯೋ ವಿಡಿಯೋ ತೋಲಿಲ್ಲ. ಮೊನ್ನೆ ಅವ್ರು ಬರ್ತಡೇ ಆಚರಣೆ ಮಾಡ್ಕೊಂಡು ಅವ್ನು ನಾಗರಾಜನ್ ಕೂಡ ರೌಡಿ ಸೀಟ್ರು ಕೂಡ ಫೋಟೋ ಹಾಕ್ಯಂಡು ಅವ್ನು ಬಂದವ್ರಿಗೆ ಮಾಲಾರ್ಪಣೆ ಮಾಡ್ಕೊಂಡು ಶಾಲು ಸನ್ಮಾನ ಮಾಡ್ಕೊಂಡು ರೌಡಿ ಸೀಟ್ರು. ಆ ರೌಡಿ ಸೀಟ್ರು ಆದಂಥ ನಾಗರಾಜು 24 ತಾಸು ಅದೇ ಪೊಲೀಸ್ ಸ್ಟೇಷನ್ ಎದುರಿಗೆ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಇರ್ತಾರೆ ಇವರು.
ಎಲ್ಲ CC ಕ್ಯಾಮ್ರಾಗಳೊಳಗೆ ಎಲ್ಲನೂ ಇದಾವೆ. ಈ ಥರ ನಮ್ಮ ಇಲ್ಲಿ ಸುಲ್ಪದಾಗ ಆಗಿಬಿಟ್ರೆ ಇನ್ನು ಪೊಲೀಸರೇ ರೌಡಿ ಸೀಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂತ ಹೋದ್ರೆ ಸಾರ್ವಜನಿಕರ ಗತಿ ಹೆಂಗ? ಹಂಗಾಗಿ ಆ ಅಧಿಕಾರದಾಗಿರುವಂಥವ್ರು ಶಾಸಕರು ತಮ್ಮದವರು ಆ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಓಡೋರು ಇವರು ಬಿಡ್ರಿ ಅಂತಾರಂತ ನನಗೆ ಕೇಳಿ ನಾಚಿಕೆ ಆಗ್ತದೆ. ಅಂತ ಪರಿಸ್ಥಿತಿ ಬಂತಪ್ಪ ನಮ್ಮ ತಾಲೂಕು ಅಂತ ಹೇಳಿ. ಇನ್ನು ಪೊಲೀಸ್ ರಣೆಬರ ಹೆಂಗೆ ಅಂತಂದ್ರೆ ಬೇರೆ ರಣೆಬರ ಹೆಂಗ? ಲಿಖಿತ ಮೂಲಕ ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾರಾಯಣಪುರ PS ಅಂತ ರಾಜಶೇಖರ್ಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಮುಂದೆ ಅವನು ಇದ್ರಾಗ ಇರೋದು ಅಷ್ಟೇ ಆದ ನನ್ನ ಅವನ ಹೆಸರು ರಾಜಶೇಖರ್ PS ರಾಠೋಡನ ಮತ್ತೆ ಅಲ್ಲಿರುವಂತ ಬೇರೆ ಆ ಸಂಬಂಧಪಟ್ಟಂತ ಕಾರ್ಯಕರ್ತ ಮುಖಂಡರು ರಿಕ್ವೆಸ್ಟ್ ಮಾಡಕ್ ಚಾಲು ಮಾಡ್ತಾರೆ ನಮ್ಮ ಜಾತಿ ಅವ್ರ ಯಾಕಂತಂದ್ರೆ ಇವತ್ತು ಅಧಿಕಾರದಾಗಿರೋದು ನಾವು ಒಂದಿನ ಇರ್ತೀವಿ ಇರಂಗಿಲ್ಲ. ನಮ್ದು 5 ವರ್ಷ ಅಷ್ಟೇ. ಆದ್ರೆ ಅಧಿಕಾರಿಗಳು ಜಾಯಿನ್ ಆದ್ಮೇಲೆ 60 ವರ್ಷವರೆಗೆ ಇದು ಮಾಡ್ಬೇಕಾಗ್ತದೆ. ಮಾಡಲಿ, ಅಧಿಕಾರದಾಗಿದ್ದವ್ರದ್ದು ಸಪೋರ್ಟ್ ಮಾಡಲಿ, ಬೇಡ ಇಷ್ಟು ಒಂದು ಸೈಡ್. ಸುಮ್ಮನೆ ಕಂಪ್ಲೇಂಟ್ ತಗೊಂಡು ಹೋಗೋದು. ಅವ್ರು ಕಾಂಗ್ರೆಸ್ ಅವ್ರು ಯಾರೇ ಕಂಪ್ಲೇಂಟ್ ಕೊಟ್ರು ಇಮಿಡಿಯೇಟ್ಲಿ ಆಕ್ಷನ್. ಯಾರ್ಯಾರು ಸಾರ್ವಜನಿಕರು ಕೊಟ್ಟರು ಅವ್ರು ಯಾರು ಫೋನ್ ಮಾಡಲಾರ್ದ ಅವ್ರಿಗೆ ಆಕ್ಷನ್ಗೇ ಇಲ್ಲ. ಸುತ್ತಗಳು ಮಾಡೋರು, ಈ ಲ್ಯಾಂಡ್ ಮಾಫಿಯಾದವ್ರು ಎಲ್ಲರೂ SP ಹೆಂಗ್ ಚೇಂಜ್ ಮಾಡಿಸ್ಬೇಕಂತ ನೋಡಿದ್ರಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಅವರಿಗೆ. ನೀವೆಲ್ಲ ಮಾಧ್ಯಮದವರು ಅವ್ರ ಜೊತೆಗೆ ನಿಂತಿರಿ ಅಂತೇಳಿ SP ಅವರು ಇವತ್ತಿನ ಕೆಲಸ ಮಾಡಕತ್ತಿದ್ದಾರೆ. ಅವ್ರನ್ನೂ 1 ವರ್ಷ ಆಗದ್ ತಡ ಇಲ್ಲ, ಮರುದಿನನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡೋರು ಅವಶ್ಯಕತೆ ಇಲ್ಲ. ಇಲ್ಲಿ ಎಂತ ಆಗ್ಬೇಕಂತಂದ್ರೆ ಡಕಾಯತಿಗೆ ಬೇರೆ ಬೇರೆ ಸಪೋರ್ಟ್ ಮಾಡೋರಿಗೆ ಅಷ್ಟೇ ಬೇಕು. ಲೂಟಿ ಹೊಡೆಯವರಿಗೆ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಯಾದಗಿರಿ ಜಿಲ್ಲೆ. BJP ಕಾರ್ಯಕರ್ತರಿಗೆ ತೊಂದರೆ ಕೊಡೋದನ್ನ ನಿಂದಿಸ್ರಿ. ಅನೀಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ BR ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ. 10 ವರ್ಷಕ್ಕಿಂತ ಕಡಿಮೆ ಇರೋಂಥ ಸಜಾ ಆಗಂತ ಯಾವುದೇ ಒಂದು ಪ್ರಕರಣ ಇದ್ರೆ ಮೊದಲು ನೀವು 3 ನೋಟಿಸ್ ಕೊಟ್ಟು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕಂತಿದೆ. ನೀವು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಆ ಥರ ಮಾಡಿದ್ರೆ ಇನ್ಮೇಲೆ ಯಾವ ಅಧಿಕಾರಿಗಳು ಮಾಡ್ತಾರೆ ಅವ್ರ ಮೇಲೆ ಕೋರ್ಟ್ ಆಫ್ ಕಂಟೆಂಪ್ಟ್ ಕೇಸ್ ಹಾಕಂತ ಕೆಲಸನೂ ಬರುವಂತ ದಿನಗಳಲ್ಲಿ ನಾವು ಮಾಡ್ತೇವೆ. ಏನ್ ಮಾಡಿದ್ರು ಗೊತ್ತಾರೆ? ವೇದಮೂರ್ತಿ ಸಾಹೇಬರು ಅವರು SP ಇದ್ರು. ಏನ್ ಮಾಡಿದ್ರು? ಒಂದು ಗುಂಜಿ ಬಂಗಾರ ಕಳು ಮಾಡಿದ್ರೆ ಅಂತ ಡಕಾಯತ್ ಕೇಸ್ ಹಾಕಿದ್ರು ಅವ್ರ ಮೇಲೆ. ಒಂದು ಗುಂಜಿ ಮಲ್ಲೂರು ದಂಡಿ ನಮ್ಮ ಹುಡುಗನ ಮೇಲೆ ಅರೆಸ್ಟ್ ಮಾಡಿದ್ರು. ಅವಾಗಿರೋಂಥ SP ಅವ್ರಿಗೆ ನಾವು ಮೆಮೊರಾಂಡಮ್ ಕೊಟ್ಟು ಎಲ್ಲ ಮಾಡಿ ಬರೋಣ. ಅವ್ರು ಇಲ್ಲ ಸರ್ ನಾ ಇದು ಮಾಡ್ತಾ ಅವ್ರು ಟ್ರಾನ್ಸ್ಫರ್ ಆಗಿ ಮರ್ತನೇ ಅರೆಸ್ಟ್ ಮಾಡಿದ್ರು. ಇಷ್ಟೊಂದು ದಬ್ಬಾಳಿಕೆಯಿಂದ ಡಿಪಾರ್ಟ್ಮೆಂಟ್ ಅವ್ರು ಇಟ್ಕೊಂಡು ಮಾಡಿದ ಮೇಲೆ ಪೊಲೀಸ್ ಜನರಿಗೆ ತೊಂದರೆ ಆಗೋದು ಬೇಡ, ಕಾರ್ಯಕರ್ತರು ಪಾಯಿಂಟ್ ಮಾಡ್ತಾರಂತೇಳಿ ನೀವು ಹೇಳಿದಂಗೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಸತ್ಯ. ನಾವೇನು ಅದರಿಂದ ಇದು ಮಾಡಂಗ. ಆದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪೊಲೀಸರೇ ತೊಗೊಂಡೋಗ್ಬೇಡಿ ಅಂತ ಕೆಲಸ ಮಾಡಕತ್ತಾರ. ಈಗಲೂ ಸೈಲೆಂಟ್ ಆಗಿ ಕುಂತ್ರೆ ನಾವು ಮಠ ಸೇರ್ಬಿಟ್ಟು ರಾಜಕೀಯ ಬಿಟ್ಟು ಸ್ಟ್ರಾಂಗ್ ಬೆಳ್ತ ಕಾಂಗ್ರೆಸ್ ಬೆಳೆದು ಸ್ಟ್ರಾಂಗ್. ಅಲ್ಲಿ ನಾನು ಅಧಿಕಾರಕ್ಕೆ ಗೆದ್ದು ನಾನು ಅಲ್ಲಿ ಶಾಸಕನಾದ ಅಂದ್ರೆ BJP ಅಧಿಕಾರಕ್ಕೆ ಬಂತು ಅಂತ ತಿಳಿಬೇಕು ನೀವು ರಾಜ್ಯದಲ್ಲಿ. ಅಲ್ಲಿ ನಾನು ಸೋತೆ ಅಂತಂದ್ರೆ ಅಧಿಕಾರದಾಗ ಇಲ್ಲ BJP ಅಂತ ತಿಳಿಬೇಕು. ಈ ಮಾತು ಸೊಕ್ಕಲೆ ಹೇಳ್ತಲ್ಲ, ನಾನು ಅಲ್ಲಿರೋಂಥ ಪರಿಸ್ಥಿತಿ ಹೇಳ್ತದೆ. ಅಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಜನರು ನನಗೆ ಇವತ್ತು ಮತ್ತಾಗಿ ನನಗೆ ಗೆಲ್ಲಿಸಿದ್ದಾರೆ. ಹೋದ್ ಸರಿ ಏನೋ ಸಿದ್ದರಾಮಯ್ಯ ಸಾಹೇಬರು CM ಆಗ್ತಾರೆ, ಅವ್ರ ತಂದೆ ಕೊನೆ ಎಲೆಕ್ಷನ್ ಅಂತ ಮೇಲೆ ನಾನು ಸೋತಿದ್ದೇನೆ. ನಾನು ಸೋಲನ್ನ ಸ್ವೀಕಾರ ಮಾಡಿ ನಾನು ಕೆಲವೊಂದೇನೋ ನನ್ನ ಅಧಿಕಾರದಲ್ಲಿ ತಪ್ಪು ಮಾಡಿ ಅಂತೇಳಿ ನನಗೆ ಸೋಲ್ಸೋದು ಅದನ್ನ ಸ್ವೀಕಾರ ಮಾಡಿದ್ದೇನೆ. ಇವರಿದ್ದಂಥ ಸಂದರ್ಭದಲ್ಲಿ ಹೋದ್ ಸರಿ ಇವ್ರ ತಂದೆಯವ್ರ ಅಧಿಕಾರದಾಗ ಫುಡ್ ಇದು ಮಾಡ್ತಾ ಅವನು ಫುಡ್ ಇವರಿಗೆ ತಂದು ಹೊಡೆದು ಅವಾಗ ಒಂದು ಇವ್ರ ಮೇಲೆ ಇವ್ರ PN ಮೇಲೆ ಅವ್ರ ಮಕ್ಕಳ ಮೇಲೆ ಕಿಡ್ನಾಪ್ ಕೇಸ್ ಆಗಿತ್ತು. ಮೊನ್ನೆ ಯಾವುದೋ ಇವರು ಪ್ರಭಾವಿ ರಾಜಕಾರಣ ಸುರ್ಪುರದಾಗ ಈ ಯಾವುದು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಕ್ಕೆ ಅರಣ್ಯಾಧಿಕಾರಿ ಬಂದು ಸ್ಟಾಪ್ ಮಾಡೋದಕ್ಕೆ ಅವ್ನು ಟ್ರಾನ್ಸ್ಫರ್ ಮಾಡಿದ್ರು. SP ಸ್ಟ್ರಾಂಗ್ ಆಗಿ ಇದು ಮಾಡ್ತಾನೆ, SP ಅವರು ನಿಂತಾರೆ ಅಂತ SP ಚೇಂಜ್ ಮಾಡಕ್ ನೋಡಿದ್ರು. ಇವತ್ತು ನೀವು ಬರ್ದಿಟ್ಟಿದ್ದಾರೆ ವಿತ್ ಪ್ರಶ್ನೆ, ನಾಳೆ ದರ್ಶಪುರ ಸಾಹೇಬ್ರು ಒಂದು ಹೇಳಿಕೆ ಕೊಡ್ತಾರೆ. ನನಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗೆ ಗೊತ್ತಿಲ್ಲ ಅಂತ
12 ತಿಂಗಳು ಕಂಪ್ಲೀಟ್ ಆದ ತಕ್ಷಣ ಎಸ್ಪಿಯವರು ಬೇರೆ ಕಡೆ ಚೇಂಜ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಗೆ ಬೇಕಾಗಿಲ್ಲ. ಹಾಕ್ಸ್ರಿ, ಇನ್ನು ಇತಿಹಾಸ ತೆಗೆದು ನೋಡ್ರಿ, ಬಿಜೆಪಿಗೆ ಎಷ್ಟು ಓಟ್ ಬಿದ್ದ ತೆಗೆದು ನೋಡ್ರಿ, ತೋರ್ಸ್ರಿ. ಅದಕ್ಕೆ ಹೇಳ್ತೀರಲ್ಲ, ಕಾಂಗ್ರೆಸ್ ಬೇಡ ಬಿಜೆಪಿ ಸವಾಲ್ ಸ್ವೀಕಾರ ಇಂಡಿಪೆಂಡೆಂಟ್ ಮುಂದಿನ ಈಗ ಯಾಕೆ ಪಾಪ ಈಗ ಅವರು ಯಾರ 28ವರೆಗೆ ಯಾರ ಬಿಜೆಪಿ ವೋಟರ್ಸ್ ಇಲ್ಲ ಅವ್ರಿಗೆಲ್ಲ ಕಡೆ ಸೋರ್ಸ್ ತೆಗೀತಿದ್ದಾರೆ. ಅವರು ಒಳ್ಳೆ ರೀತಿಯಿಂದ ತನಿಖೆ ಮಾಡ್ತಾರೆ. ಆಫೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ನಾವು ರಾಷ್ಟ್ರೀಯ ನಾಯಕರಿಗೂ ಒಂದು ಮನವಿ ಮೆಮೊರಂ ಕೊಡಕ್ಕಿದ್ದೇವೆ. ವಿತ್ ಎಲ್ಲ ಪ್ರೂಫ್ ಡಾಕ್ಯುಮೆಂಟ್ಸ್ ನಾವು ಎಲ್ಲ ಕಲೆಕ್ಟ್ ಮಾಡಿದ್ದೇವೆ. ಅವ್ರಿಗೆ ಹೋಗಿ ಕೊಟ್ಟು ಅದು ಇನ್ನೂ ತನಿಖೆ ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಇದು ಬರೀ ಒಂದು ಇದು ಸ್ಕ್ಯಾಂಡಲ್ ಅದ. ಇವು ನಮ್ಮ ದರ್ಶನಾಪುರ ಅವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಾರ. ದರ್ಶನಾಪುರ ಅವ್ರು ಕರೆದ್ರೆ ಮನೆಗೆ ಫಂಕ್ಷನ್ ಅದು ಬಂದ್ರೆ ಅಧಿಕಾರಿಗಳು ಹೋಗಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕರೆದ್ರೆ ಅಧಿಕಾರಿಗಳು ಹೋಗಂಗಿಲ್ಲ. ಯಾರು ಇದ್ರ ಕಿಂಗ್ ಪಿನ್ ಅವ್ರ ಮನೆ ಮಗಳು ಬರ್ತಡೇ ಮಾಡ್ತಾ ಅಂದ್ರೆ ಎಲ್ಲ ಅಧಿಕಾರಿಗಳು ಹೋಗಿ ಕಾಲು ಬಾಜು ನಿಂತ ಫೋಟೋಗಳು ಆ ಪರಿಸ್ಥಿತಿ ನಮ್ಮ ಜಿಲ್ಲೆ ಬಂದಿದೆ. ಯಾವಾಗ ಕೊಡಿದೆ ಸರ್?